ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠ ಅಂದರೆ 10ನೇ ತರಗತಿಯ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ಅಭ್ಯಾಸ 8.3 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ 8.3 ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ನ ಮಾಡ್ತಾ ಇದ್ದೀನಿ. ಓಕೆ, ನನ್ನ ವೀಡಿಯೋಸ್ನ ನೋಡೋದಕ್ಕೂ ಮುಂಚೆನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾನು ಈ 4ನೇ ಮೇನಲ್ಲಿ 2ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೆ. 4ನೇ ಮೇನಲ್ಲಿ 2ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು 3ನೇ ಪ್ರಶ್ನೆ, 4ನೇ ಮೇನಲ್ಲಿ ಬರೋ ಅಂಥ 3ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅವ್ರು ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಫಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ. ಇಲ್ಲಿ LHS ಪಾರ್ಟ್ ಇದಾಗಿದೆ, ಇದು RHS ಪಾರ್ಟ್ ಆಗಿದೆ. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಕೊಟ್ಟಿರೋಂಥ ಕ್ವೆಶನಲ್ಲಿ LHS ಪಾರ್ಟ್ನ ತಗೊಂಡು RHSನ ಪ್ರೂವ್ ಮಾಡಬೇಕಾಗಿರುತ್ತೆ. ಮತ್ತು ಒಂದು ಸುಳಿವು ಕೊಟ್ಟಿದ್ದಾರೆ, ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ ಅಂತ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದೆ, ನಾವು ಏನು ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅವರು ಏನು ಕೊಟ್ಟಿದ್ದಾರೆ ಕ್ವೆಶನ್ನು ಅದನ್ನೆಲ್ಲ ಸೈನು ಕಾಸ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಬಿಡ್ಬೇಕು. ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿದೆ. ಹಾಗೆಯೇ ಇಲ್ಲಿನೇ ಅವರೇ ಸುಳಿವು ಕೊಟ್ಟಿದ್ದಾರೆ. ಏನಂದರೆ ಕೊಟ್ಟಿರೋ ಅಂಥ ಈಕ್ವೇಷನ್ ಏನಿದೆ ಇದನ್ನು ನಾವು ಸೈನ್ ಥೀಟಾ ಕಾಸ್ ಥೀಟಾಗೆ ಎಕ್ಸ್ಪ್ರೆಸ್ ಮಾಡ್ಕೊಬಿಡ್ಬೇಕು ಅಂತ. ಫಸ್ಟ್ ಅವ್ರು ಕೊಟ್ಟಿರೋ ಕ್ವೆಶನ್ನ ಬರ್ಕೊಳ್ಳೋಣ. ಅಂದರೆ LHS ಪಾರ್ಟ್ ಬರ್ಕೊಳ್ಳೋಣ. LHS ಈಕ್ವಲ್ ಟು ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ. ಇವಾಗ ಅವರೇ ಸುಳಿವು ಕೊಟ್ಟಿದ್ದಾರೆ, ಅದನ್ನು ಸೈನ್ ಮತ್ತು ಕಾಸ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ. ಟ್ಯಾನ್ ಥೀಟಾ ಅಂದರೆ ನಮಗೆ ಗೊತ್ತಿದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಹಾಗೆಯೇ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್, ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಕೋತಾ ಇದ್ದೀನಿ. ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಓಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದಾದಮೇಲೆ ಮತ್ತೆ ಇಲ್ಲೇನಿದೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಹಾಗೆ ಬರ್ಕೋತಾ ಇದ್ದೀನಿ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ಸೈನ್ ಥೀಟಾದು ನಾನು ಲಾಸ ಕಂಡಿಡ್ಕೊಂಡ್ರೆ ನಮಗೆ ಛೇದದಲ್ಲಿ ಸೈನ್ ಥೀಟಾ ಬರುತ್ತೆ. ಈ ಸೈನ್ ಥೀಟಾ ಈ 1ರ ಜೊತೆ ಗುಣಿಸಿದ್ರೆ ನಮಗೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಪ್ಲಸ್ ಏನಿದೆ ಆ ಪ್ಲಸ್ ಹಾಗೆ ಬರ್ಕೋತಾ ಇದ್ದೀನಿ. ಈ ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಇದರಲ್ಲೂ ಕೂಡ ಲಾಸಹ ಕಂಡಿಟ್ಕೊಂಡ್ರೆ ನಮಗೆ ಛೇದದಲ್ಲಿ ಕಾಸ್ ಥೀಟಾ ಬರುತ್ತೆ. ಈ ಕಾಸ್ ಥೀಟಾನ 1ರ ಜೊತೆ ಗುಣಿಸ್ಕೊಂಡ್ರೆ ಕಾಸ್ ಥೀಟಾನೇ ಬರುತ್ತೆ, ಮೈನಸ್ ಸೈನ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಇದಾದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ನೋಡೋದಾದರೆ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈಕ್ವಲ್ ಟು ಇಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಇದು ಅಂಶದಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದೆ. ಇದರಲ್ಲಿ ಛೇದದಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇರೋದ್ರಿಂದ ನಾನು ಇದನ್ನು ಸೈನ್ ಥೀಟಾ ಇದನ್ನು ನಾವು ಮೇಲ್ಗಡೆ ಬರ್ಕೋತೀವಿ ಅಂದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಈ ಪ್ಲಸ್ ಚಿಹ್ನೆನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಏನಿದೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಕಾಸ್ ಥೀಟಾ ಬೈ ಸೈನ್ ಥೀಟಾ, ಇದು ಕೂಡ ಕಾಸ್ ಥೀಟಾ ಬೈ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಗುತ್ತೆ. ಇದನ್ನು ಎರೇಸ್ ಮಾಡ್ತೀನಿ, ಇದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ ಅಂತ ಹೇಳಿದ್ರೆ ಈಕ್ವಲ್ ಟು ಇಲ್ಲಿ ಸೈನ್ ಥೀಟಾ ಮತ್ತು ಸೈನ್ ಥೀಟಾ ಇರೋದ್ರಿಂದ ಇಲ್ಲಿ ಗುಣಾಕಾರ ಬಂದಿರೋದ್ರಿಂದ ಇದೆರಡನ್ನು ಗುಣಿಸ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅದಾದಮೇಲೆ ಓಲ್ ಡಿವೈಡೆಡ್ ಬೈ ಇಲ್ಲಿ ಕಾಸ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಕಾಸ್ ಥೀಟಾ
ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇರೋದ್ರಿಂದ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬರ್ಕೊಳ್ಳೋಣ. ಮತ್ತು ಕ್ವೆಶನ್ ಏನಿದೆ ಇಲ್ಲಿ ಪ್ಲಸ್ ಇಲ್ಲಿ ಕಾಸ್ ಥೀಟಾ ಇರೋದ್ರಿಂದ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಮತ್ತು ಇದೆರಡು ಗುಣಿಸ್ಕೊಂಡ್ರೆ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಗುತ್ತೆ. ಇದಾದಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕಾಸ್ ಥೀಟಾ ಇದೆ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಈ ಮೈನಸ್ ಚಿಹ್ನೆನ ನಾವು ಹೊರಗಡೆ ತೊಗೊಂಡ್ರೆ ಆವಾಗ ನಾವು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರಿಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ 2 - 3 ಅಂತ ಇದೆ ಅಂತ ಹೇಳಿದ್ರೆ ನಾನು ಈ ಮೈನಸ್ ಚಿಹ್ನೆನ ಹೊರಗಡೆ ತೊಗೊಂಡ್ರೆ 3 - 2 ಅಂತ ಬರಿಬೋದು ನಾವು. ಹೇಗೆ ಅಂತ ಹೇಳಿದ್ರೆ ಮತ್ತೆ ನಾವು ಈ ಮೈನಸನ್ನು ಗುಣಿಸ್ಕೊಂಡ್ರೆ ಇಲ್ಲಿ -3 + 2 ಆಗುತ್ತಲ್ವ, ಅಂದರೆ ಇದೇನಾಗ್ತಿದೆ ಮತ್ತೆ 2 - 3 ಆಗುತ್ತೆ. ಈ ಚಿಹ್ನೆನ ಹೊರಗಡೆ ತೊಗೊಂಡ್ರು ಒಂದೇ, ಇನ್ನು ಡೈರೆಕ್ಟಾಗಿ ಹೀಗೆ ಬರ್ಕೊಂಡ್ರು ಒಂದೇ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮೈನಸ್ ಚಿಹ್ನೆ ಏನಿದೆ ಅದನ್ನು ಹೊರಗಡೆ ತೊಗೋತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇರೋದ್ರಿಂದ ನಮಗೆ ಮುಂದಿನ ಲೆಕ್ಕ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲೂ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬರ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಅದಕ್ಕೆ ಈ ಚಿಹ್ನೆ ನಾನು ಹೊರಗಡೆ ತೊಗೋತಾ ಇದ್ದೀನಿ. ಆ ಚಿಹ್ನೆ ಹೊರಗಡೆ ತೊಗೊಂಡಾಗ ಇಲ್ಲಿ ಪ್ಲಸ್ ಇರೋದ್ರಿಂದ ಅದು ಪ್ಲಸ್ ಇಂಟು ಮೈನಸ್ ಆಗಿ ಮೈನಸ್ ಸಿಗುತ್ತೆ ನಮಗೆ. ಇವಾಗ ಸೈನ್ ಇಲ್ಲಿ ಏನು ಬಂದಿದೆ ಅದು ಬರ್ಕೋತೀನಿ. ಫಸ್ಟು ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಯಿತು. ಇಲ್ಲಿ ಚಿಹ್ನೆ ಮೈನಸ್ನ ಹೊರಗಡೆ ತಗೊಳ್ಳೋದ್ರಿಂದ ಇಲ್ಲಿ ಮೈನಸ್ ಆಗುತ್ತೆ. ಇದು ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಇಲ್ಲಿ ಸೈನ್ ಥೀಟಾ, ಇದು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಂಶದಲ್ಲಿ ಏನಿದೆ ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ಗಳಿದೆ ಎರಡು ಕಡೆನೂ, ಅದನ್ನು ಬರ್ಕೊಳ್ಳೋಣ. ಫಸ್ಟು ಇಲ್ಲೇನಿದೆ ಈಕ್ವಲ್ ಟು ಫಸ್ಟ್ ಬರ್ಕೋದೇನೆ ಈಕ್ವಲ್ ಟು ಇಲ್ಲಿ ಸೈನ್ ಸ್ಕ್ವೇರ್ ಮತ್ತು ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಇದು ನೆಕ್ಸ್ಟ್ ಸ್ಟೆಪ್ಸ್ ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ನಾನು ಇಲ್ಲಿ ಇನ್ನೂ ಒಂದ್ಸಲ ಬರ್ಕೋತಾ ಇದ್ದೀನಿ. ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇದನ್ನು ಎರೇಸ್ ಮಾಡಿಬಿಡೋಣ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲೂ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಅದರಿಂದ ನಾನು 1 ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾನ ಕಾಮನ್ ತೊಗೋತಾ ಇದ್ದೀನಿ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾನ ಕಾಮನ್ ತೊಗೊಂಡ್ರೆ ನಮಗೆ ಉಳಿದಿದ್ದು ಮೇಲ್ಗಡೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಇಲ್ಲಿ ಕಾಸ್ ಥೀಟಾ ಉಳ್ಕೊಂಡಿದೆ, ಆ ಕಾಸ್ ಥೀಟಾ ಬರ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ ಇಲ್ಲಿ ಸೈನ್ ಥೀಟಾ ಉಳ್ಕೊಳ್ಳುತ್ತೆ, ಸೈನ್ ಥೀಟಾನ ಬರ್ಕೊಳ್ಳೋಣ. ಇದಾದಮೇಲೆ ನಾನು 1 ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲಿ ಬ್ರ್ಯಾಕೆಟಲ್ಲಿ ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ ಏನಿದೆ ಇದಕ್ಕೆ ನಾವು ಲಾಸಹ ಕಂಡುಹಿಡ್ಕೊಂಡ್ರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬರುತ್ತೆ. ಅದಾದಮೇಲೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಇದು ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಉಳ್ಕೊಳ್ಳುತ್ತೆ, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇರೋದ್ರಿಂದ ಇಲ್ಲಿ ಅಬ್ಸರ್ವ್ ಮಾಡಿ ನೋಡೋದಾದರೆ ಇಲ್ಲಿ ಏನಾಗುತ್ತೆ, ನಾವು ಲಾಸಹ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ತೊಗೊಂಡ್ರೆ ನಮಗೆ ಇಲ್ಲಿ ಸೈನ್ ಸ್ಕ್ವೇರ್ ಆಗೋದಿಲ್ಲ, ಸೈನ್ ಪವರ್ 3 ಥೀಟಾ ಮೈನಸ್ ಕಾಸ್ ಪವರ್ 3 ಥೀಟಾ ಆಗುತ್ತೆ. ನಾವು ಲಾಸಹ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ತೊಗೊಂಡಾಗ ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡೋದಾದರೆ ಈ 1 ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇದಾದಮೇಲೆ ನಾನು ಇದರಲ್ಲಿ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಇರೋದ್ರಿಂದ ಇದನ್ನು ಏನು ಮಾಡ್ಬೋದು ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಹೇಳಿದ್ರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಬರಿಬೋದು. ನಮಗೆ ಸೂತ್ರ ಗೊತ್ತಿದೆ, ನಿತ್ಯ ಸಮೀಕರಣದ ಪ್ರಕಾರ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಹೇಳಿದ್ರೆ ನಾವು
ನಾವು a ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಬರಿಬೋದು. ಇಲ್ಲಿ ಎ ಅಂದರೆ ಸೈನ್ ಆಗುತ್ತೆ, ಬಿ ಅಂದರೆ ಕಾಸ್ ಆಗುತ್ತೆ. ಇದಕ್ಕೆ ನಾನು ಈ ರೂಪದಲ್ಲಿ ಬರ್ಕೋತೀನಿ. ಇವಾಗ ಏನಾಗುತ್ತೆ ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ. ಓಲ್ ಡಿವೈಡೆಡ್ ಬೈ ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಹಾಗೆಯೇ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಿದೆ ಅದು ಮತ್ತು ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಟು ಉಳಿದಿರೋ ಅಂಥದ್ದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಉಳ್ಕೊಂಡಿದೆ. ಓಲ್ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆನೂ ಕೂಡ ನಮಗೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಉಳಿದಿದೆ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ನಮಗೆ ಇವಾಗ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಉಳಿದಿದೆ ಅಲ್ವಾ. ನಮಗೆ ಒಂದು ನಿತ್ಯ ಸಮೀಕರಣ, ತ್ರಿಕೋನಮಿತಿಯಲ್ಲಿ ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತಿದೆ. 3 ನಿತ್ಯ ಸಮೀಕರಣಗಳು ಬರುತ್ತೆ ತ್ರಿಕೋನಮಿತಿಯಲ್ಲಿ ಅಂತ ನಾನು ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ. ಇಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ನಿತ್ಯ ಸಮೀಕರಣನ ನಾವು ಇಲ್ಲಿ ಬಳಸ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದರೆ 1 ಅಂತ ಬರಿಬೋದು. ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಆಯಿತು. ಇವಾಗ ಉಳಿದಿದ್ದು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಓಲ್ ಡಿವೈಡೆಡ್ ಬೈ ಇಲ್ಲಿ ಏನು ಉಳಿದಿದೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಅದನ್ನು ಹಾಗೆ ಬರ್ಕೋತೀನಿ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇಲ್ಲಿ ನೋಡೋದಾದರೆ ಇಲ್ಲಿ 1 ಪ್ಲಸ್ ಬಂದಿರೋದ್ರಿಂದ ಈ 1 ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಹಾಗೆ ಬರ್ಕೋತೀನಿ. ಪ್ಲಸ್ ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಓಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಏನಿದೆ ಈ ಎರಡನ್ನೂ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಉಳಿದಿದ್ದು ನಮಗೆ 1 ಬೈ ಕಾಸ್ ಥೀಟಾ ಅಂದರೆ ಕಾಸ್ ಥೀಟಾ ಸೈನ್ ಥೀಟಾ, ಇದು ಸೈನ್ ಥೀಟಾ ಕಾಸ್ ಥೀಟಾ ಅಂತನಾದ್ರು ಬರಿಬೋದು ಅಥವಾ ಕಾಸ್ ಥೀಟಾ ಸೈನ್ ಥೀಟಾ ಅಂತನಾದ್ರು ಬರಿಬೋದು. ಪ್ಲಸ್ ಇಲ್ಲಿ 1 ಸಿಕ್ಕಿದೆ, ಅದನ್ನು 1 ಹಾಗೆ ಬರ್ಕೋಣ. ಇದನ್ನು ನಾವು ಬಿಡಿಯಾಗಿ ಬರ್ಕೊಂಡ್ರೆ 1 ಬೈ ಕಾಸ್ ಥೀಟಾ 1 ಬೈ ಸೈನ್ ಥೀಟಾ ಅಂತ ಬರಿಬೋದು. ಈ ಪ್ಲಸ್ 1 ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಪ್ಲಸ್ ಇಲ್ಲಿ 1 ಬೈ ಕಾಸ್ ಥೀಟಾ ಅಂದರೆ ನಾವು ಸಿಕೆಂಡ್ ಥೀಟಾ ಅಂತ ಬರಿಬೋದು. 1 ಬೈ ಸೈನ್ ಥೀಟಾ ಅಂದರೆ ಕೊಸಿಕೆಂಡ್ ಥೀಟಾ ಅಂತ ಬರಿಬೋದು. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದು RHS. ಇಲ್ಲಿ ನೋಡ್ಬೋದು 1 ಪ್ಲಸ್ ಸಿಕೆಂಡ್ ಥೀಟಾ ಕೊಸಿಕೆಂಡ್ ಥೀಟಾ ಅಂತ ಬರಬೇಕಾಗಿದೆ. ಉತ್ತರ ನಮಗೆ ಸಿಕ್ತು. ಇವಾಗ RHS ಪಾರ್ಟ್ ನಾವು ಪ್ರೂವ್ ಮಾಡಿದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ, 1 ಪ್ಲಸ್ ಸಿಕೆಂಡ್ ಎ 1 ಪ್ಲಸ್ ಸಿಕೆಂಡ್ ಎ ಬೈ ಸಿಕೆಂಡ್ ಎ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾರೆ. ಮತ್ತು ಒಂದು ಸುಳಿವು ಕೊಟ್ಟಿದ್ದಾರೆ, ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಈ LHS ಯೂಸ್ ಮಾಡಿಕೊಂಡು RHSನ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವು LHSನ ಪ್ರೂವ್ ಮಾಡಿದಾಗ ಅದು ಬರೋ ಅಂಥ ಆನ್ಸರ್ ಮತ್ತು RHSನ ಪ್ರೂವ್ ಮಾಡಿದಾಗ ಬರೋ ಅಂಥ ಆನ್ಸರ್ ಎರಡೂ ಈಕ್ವಲ್ ಆದರೆ ಇದು ಎರಡು ಸಮ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಅದರಿಂದ ಅವರೇನೆ ಸುಳಿವು ಕೊಟ್ಟಿರೋ ರೀತಿನೇ ಮಾಡ್ತಾ ಹೋಗೋಣ. ಇಲ್ಲಿ ನೋಡೋಣ. ಫಸ್ಟ್ ಕ್ವೆಶನ್ LHS ಏನಿದೆ ಅದು ಬರ್ಕೊಳ್ಳೋಣ. LHS 1 ಪ್ಲಸ್ ಸಿಕೆಂಡ್ ಎ ಡಿವೈಡೆಡ್ ಬೈ ಸಿಕೆಂಡ್ ಎ ಆಯಿತು. ಇವಾಗ 1 ಪ್ಲಸ್ ಸಿಕೆಂಡ್ ಎ ಏನಿದೆ, ನಾನು ಆಲ್ರೆಡಿ ಹೇಳಿದೆ ಯಾವುದನ್ನೇ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಕಾಸ್ ಮತ್ತು ಸೈನ್ಗೆ ರೆಡ್ಯೂಸ್ ಮಾಡ್ಕೊಬಿಡ್ಬೇಕು ಅಂತ. ಇಲ್ಲಿ ಸಿಕೆಂಡ್ ಎ ಇರೋದ್ರಿಂದ ನಾವು ಸಿಕೆಂಡ್ ಎನ ವಿಲೋಮ ಅನುಪಾತ 1 ಬೈ ಕಾಸ್ ಎ ಅಂತ ಬರಿಬೋದು. ಹಾಗೆಯೇ ಇಲ್ಲಿ ಸಿಕೆಂಡ್ ಎ ಇರೋದ್ರಿಂದ 1 ಬೈ ಕಾಸ್ ಎ ಅಂತಲೇ ಬರ್ಕೋತೀನಿ. ಇದಾದಮೇಲೆ ಇದಕ್ಕೆ ನಾನು ಲಾಸಹ ಕಂಡಿಡ್ಕೊಂಡ್ರೆ ಕಾಸ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಇದು ಎ. ಮತ್ತು ಇಲ್ಲಿ 1 ಬೈ ಕಾಸ್ ಎ ಇರೋದ್ರಿಂದ ಈ ಕಾಸ್ ಎನ ನಾನು ಮೇಲೆ ಬರ್ಕೋಬೋದು. ಸೊ
ಇಲ್ಲಿ ಕಾಸ್ ಎ ಆಗುತ್ತೆ ಡಿವೈಡೆಡ್ ಬೈ 1 ಅಂತ ಆಗುತ್ತೆ. ಈ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ನಮಗೆ ಕಾಸ್ ಎ ಪ್ಲಸ್ 1. ನಮಗೆ ಇವಾಗ ಎಲ್ ಎಚ್ ಎಸ್ ಪಾರ್ಟ್ ಕಾಸ್ ಎ ಪ್ಲಸ್ 1 ಅಂತ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತ ಆರ್ ಎಚ್ ಎಸ್ ಪಾರ್ಟ್ನ. ಫಸ್ಟ್ ಆರ್ ಎಚ್ ಎಸ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಆರ್ ಎಚ್ ಎಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇದೆ. ಇಲ್ಲಿ ಸೈನ್ ಕಾಸಲ್ಲಿ ಅವರೇ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಮೈನಸ್ ಕಾಸ್ ಎ ಇದೆ, ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ. ಇದನ್ನು ನೋಡೋದಾದರೆ ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತಿದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಇಲ್ಲಿ ನಮಗೆ ಸೈನ್ ಸ್ಕ್ವೇರ್ ಇರೋದ್ರಿಂದ ಸೈನ್ ಸ್ಕ್ವೇರ್ನ ಹಾಗೆ ಇಟ್ಕೋತೀನಿ. ಇಲ್ಲಿ ಈ ಕಾಸ್ ಸ್ಕ್ವೇರ್ ಥೀಟಾ ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇವಾಗ ನಾನು ಸೈನ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಇಲ್ಲಿ ಏನೂ ಇಲ್ಲ, 1 ಇರೋದ್ರಿಂದ ಈ ಸ್ಕ್ವೇರ್ ಮಾಡಿದ್ರೂ ಕೂಡ ನಮಗೆ ಒಂದೇ ಬರುತ್ತೆ. ಸೊ ಇದನ್ನು ನೋಡಿದ್ರೆ ಇನ್ನು ಒಂದು ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ನಮ್ಗೆ ಗೊತ್ತಿದೆ. ಇದನ್ನು ನಾವು ಬಳಸ್ಕೋಬೋದು. ಇದನ್ನು ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು. ಇಲ್ಲಿ ನೋಡೋದಾದರೆ 1 ಅಂತಂದರೆ ಎ ಆಗಿದೆ, ಕಾಸ್ ಎ ಅಂದರೆ ಬಿ ಅಂತ ನಾವು ಬರ್ಕೋಬೋದು. ಸೊ ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ ಕಾಸ್ ಅಂತ ಬರ್ಕೊಳ್ಳೋಣ. ಇವಾಗ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಆಗುತ್ತೆ. ಓಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಆಯಿತು. ಇವಾಗ ಇಲ್ಲಿ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 1 ಪ್ಲಸ್ ಕಾಸ್ ಎ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಆರ್ ಎಚ್ ಎಸ್ ಪಾರ್ಟ್ 1 ಪ್ಲಸ್ ಕಾಸ್ ಎ ಬಂದಿದೆ. ಹಾಗೆಯೇ ಎಲ್ ಎಚ್ ಎಸ್ ಪಾರ್ಟ್ ಕೂಡ ನಮಗೆ 1 ಪ್ಲಸ್ ಕಾಸ್ ಎನೇ ಬಂದಿದೆ. ಅದರಿಂದ ಎರಡೂ ಕಡೆನೂ ನಾವು ಸಾಲ್ವ್ ಮಾಡಿದಾಗ ನಮಗೆ ಎರಡೂ ಸಮಾನೇ ಬರ್ತಾ ಇರೋದ್ರಿಂದ ಕೊಟ್ಟಿರೋ ಅಂಥದ್ದನ್ನು ನಾವು ಪ್ರೂವ್ ಮಾಡಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೊಸಿಕೆನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈ ನಿತ್ಯ ಸಮೀಕರಣ ಉಪಯೋಗಿಸಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಈಕ್ವಲ್ ಟು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ನಾವು ಎಲ್ ಎಚ್ ಎಸ್ ಪಾರ್ಟ್ನ ತಗೊಂಡು ಆರ್ ಎಚ್ ಎಸ್ ಪಾರ್ಟ್ನ ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡೋದಕ್ಕೆ ನಾವು ಈ ಸಮೀಕರಣನ ಬಳಸ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಎಲ್ ಎಚ್ ಎಸ್ ಪಾರ್ಟ್ನ ಬರ್ಕೊಳ್ಳೋಣ. ಫಸ್ಟ್ ಎಲ್ ಎಚ್ ಎಸ್ ಈಕ್ವಲ್ ಟು ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾಸ್ ಮತ್ತು ಸೈನ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆನ್ಸರಲ್ಲಿ ಕೊಸಿಕೆಂಟ್ ಕಾಟ್ ಇದೆ ಅಲ್ವಾ. ಕಾಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಕಾಸ್ ಬೈ ಸೈನ್ ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಅಂಶದಲ್ಲಿ ಮತ್ತು ಛೇದದಲ್ಲಿ ಏನಿದೆ ಎರಡಕ್ಕೂ ನಾನು ಸೈನ್ ಎಯಿಂದ ಡಿವೈಡೆಡ್ ಮಾಡಿಬಿಡ್ತೀನಿ. ಸೈನ್ ಎ ನಾವು ಏನೇ ಮಾಡಿದ್ರು ಕೂಡ್ಬೋದು, ಎಕ್ಸ್ಟ್ರಾ ಯಾವುದೇ ತ್ರಿಕೋನಮಿತಿನ ಕೂಡ್ಬೋದು, ಕಳಿಬೋದು, ಗುಣಿಸ್ಬೋದು, ಭಾಗಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆದರೆ ನಾವು ಏನು ಮಾಡ್ತೀವಿ ಅದು ಎರಡೂ ಕಡೆಗೂ ಅಪ್ಲೈ ಆಗಬೇಕು. ಅಂದರೆ ಅಂಶಕ್ಕೂ ಅಪ್ಲೈ ಆಗಬೇಕು ಮತ್ತು ಛೇದಕ್ಕೂ ಅಪ್ಲೈ ಆಗಲೇಬೇಕಾಗಿರುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕಾಟ್ ಬಂದಿರೋದ್ರಿಂದ ಆ ಕಾಸ್ ಎ ಮತ್ತು ಡಿವೈಡೆಡ್ ಬೈ ಸೈನ್ ಎ ಅಂತ ಬಂದರೆ ನಮಗೆ ಕಾಟ್ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಪೂರ್ತಿ ಸಮೀಕರಣ ಏನಿದೆ ಅಷ್ಟಕ್ಕೂ ನಾನು ಸೈನ್ ಎನ ಡಿವೈಡ್ ಮಾಡ್ತೀನಿ. ಪ್ಲಸ್ 1 ಓಲ್ ಡಿವೈಡೆಡ್ ಬೈ ಸೈನ್ ಎ ಓಲ್ ಡಿವೈಡೆಡ್ ಬೈ ಇಲ್ಲಿ ಏನು ಕೊಟ್ಟಿದ್ದಾರೆ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಓಲ್ ಡಿವೈಡೆಡ್ ಬೈ ಸೈನ್ ಎ ಅಂತ ಬರ್ಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ನೋಡಿದ್ರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇವಾಗ ಇದನ್ನು ಅಪ್ಲೈ ಆಗುತ್ತೆ. ಕಾಸ್ ಎ ಬೈ
sin A ಆಗುತ್ತೆ, ಮೈನಸ್ sin A ಬೈ sin A ಆಗುತ್ತೆ, ಪ್ಲಸ್ 1 ಬೈ sin A ಅಂತ ಆಗುತ್ತೆ. ಈ ರೀತಿ ನಾನು ಇಲ್ಲಿ ಛೇದದಲ್ಲಿ ಇಲ್ಲಿ ಕೊಟ್ಟಿರೋವಂಥದ್ರಲ್ಲಿ ಛೇದದಲ್ಲಿ ಏನು ಬರ್ದಿದ್ದೀನಿ ಅದು ಅಂಶ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಇವಾಗ ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ಕಾಟ್ ಎ ಅಂತ ಬರ್ಕೋಬೋದು, ಮೈನಸ್ ಸೈನ್ ಎ ಬೈ ಸೈನ್ ಎ ಅಂದರೆ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆಗಿ ನಮಗೆ 1 ಬರುತ್ತೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. 1 ಬೈ ಸೈನ್ ಅಂತ ಹೇಳಿದ್ರೆ ನಮಗೆ ಕೊಸಿಕೆಂಟ್ ಸಿಗುತ್ತೆ, ಕೊಸಿಕೆಂಟ್ ಎ ಹೋಲ್ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ಕಾಟ್ ಎ ಅಂತ ಬರಿಬೋದು. ಪ್ಲಸ್ ಇದೆ, ಪ್ಲಸ್ ಸೈನ್ ಬೈ ಸೈನ್ ಕ್ಯಾನ್ಸಲ್ ಆಗಿ 1 ಆಗುತ್ತೆ, ಮೈನಸ್ 1 ಬೈ ಸೈನ್ ಅಂತ ಅಂದರೆ ಕೊಸಿಕೆಂಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಇದನ್ನ. ಓಕೆ, ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ನಾವು ಈ ಸಮೀಕರಣನ ಬಳಸ್ಕೋಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ಸಮೀಕರಣನ ಬಳಸ್ಕೋತೀವಿ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಕೊಸಿಕನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ನಾವು ಈ ಕೊಸಿಕನ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಏನಿದೆ ಇದನ್ನು ಕೊಸಿಕನ್ ಸ್ಕ್ವೇರ್ ಎ ಹಾಗೆ ಬರ್ಕೊಳ್ಳೋಣ. ಈ ಕಾಟ್ ಸ್ಕ್ವೇರ್ ಎ ಏನಿದೆ ಅದನ್ನು ನಾವು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ, ಮೈನಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆಗುತ್ತೆ. ಈ 1 ಏನಿದೆ ಆ ಜಾಗದಲ್ಲಿ ನಾನು ಈ ಸಮೀಕರಣನ ಯೂಸ್ ಮಾಡ್ಕೋತೀನಿ. ಇವಾಗ ಕಾಟ್ ಎ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಕಾಟ್ ಎ ಮೈನಸ್ ಇಲ್ಲಿ 1 ಅನ್ನೋ ಜಾಗದಲ್ಲಿ ಈ ಸಮೀಕರಣನ ಬಳಸ್ಕೊತಾ ಇದ್ದೀನಿ. 1 ಅಂತ ಹೇಳಿದ್ರೆ ಇಲ್ಲಿ ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ. ಮತ್ತು ಇಲ್ಲಿ ಪ್ಲಸ್ ಇದೆ, ಅದಕ್ಕೆ ನಾನು ಪ್ಲಸ್ ಬರ್ಕೊಳ್ಳೋಣ. ಕೊಸಿಕೆಂಟ್ ಎ ಏನಿದೆ ಆ ಕೊಸಿಕೆಂಟ್ ಎ ಹಾಗೆ ಬರ್ಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕಾಟ್ ಎ ಏನಿದೆ ಆ ಕಾಟ್ ಎ ಹಾಗೆ ಬರ್ಕೋತೀನಿ. ಮತ್ತು ಈ 1 ಜಾಗದಲ್ಲಿ ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಮತ್ತು ಮೈನಸ್ ಕೊಸಿಕೆಂಟ್ ಎ ಇಲ್ಲೇನಿದೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇದು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾಸ್ ಎ ಇದು ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಾಟ್ ಎ ಮತ್ತು ಇಲ್ಲಿ ಕೊಸಿಕೆಂಟ್ ಎ ಏನಿದೆ ಇದನ್ನು ಹಾಗೆ ನಾನು ಡೈರೆಕ್ಟಾಗಿ ಬರ್ಕೋತೀನಿ. ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ, ಇಲ್ಲಿ ಮೈನಸ್ ಏನಿದೆ ಮೈನಸ್ ಇಂಟು ಪ್ಲಸ್ ಇರೋದ್ರಿಂದ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ. ಇದನ್ನು ಹಾಗೆ ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ ಇಲ್ಲಿ ಮೈನಸ್ ಹಾಗೆ ಇಟ್ಕೋತೀನಿ. ಮತ್ತು ಇದು ಕಂಟಿನ್ಯೂ ಮಾಡ್ತೀನಿ. ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಈ ಕಾಟ್ ಎ ಈ ಪ್ಲಸ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ನೋಡೋದಾದ್ರೆ ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಲ್ಲೇ ಇದೆ ಅಲ್ವಾ. ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನಾವು 1 ಅಂತ ಬರಿಬೋದು. ಅದಕ್ಕೆ ನಾನು ಏನು ಬರ್ಕೋತೀನಿ ಅಂತ ಹೇಳಿದ್ರೆ ಇಲ್ಲಿ ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಏನಿದೆ ಅದಕ್ಕೆ 1 ಅಂತ ಬರ್ಕೋತೀನಿ. ಈ ಮೈನಸ್ ಕೊಸಿಕೆಂಟ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲೂ ಕೂಡ ನಾವು ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ಬೋದು ಬೇಕಾದರೆ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಏನಿದೆ ಅದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಅದನ್ನು ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಂಡು ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಏನು ಸಿಗುತ್ತಾ ಹೋಗ್ತಾ ಅಂದರೆ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಇಂಟು ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ 1 ಮೈನಸ್ ಕೊಸಿಕೆಂಟ್ ಎ ಮೈನಸ್ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಆಗುತ್ತೆ. ಡಿವೈಡೆಡ್ ಬೈ ನಮಗೆ ಹೋಲ್ ಡಿವೈಡೆಡ್ ಬೈ ಏನಿದೆ ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ ಇದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇದು ಮತ್ತು ಇದು ಕ್ಯಾನ್ಸಲ್ ಆಗಿ ನಮಗೆ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಬರುತ್ತೆ.
ಇದನ್ನೇ ನಮಗೆ RHS ಆಗಿದೆ, ಅದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಸೊ ಇದನ್ನು ಪ್ರೂವ್ ಮಾಡಾಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರೂಟ್ ಆಫ್ 1 + sin a ಡಿವೈಡೆಡ್ ಬೈ 1 - sin a ಈಕ್ವಲ್ ಟು secant a ಪ್ಲಸ್ tan a ಅಂತ ಕೊಟ್ಟಿದ್ದಾರೆ. ಅಂದರೆ LHS ಪಾರ್ಟನ್ನು ತಗೊಂಡು RHSನ ನಾವು ಪ್ರೂವ್ ಮಾಡಬೇಕಾಗಿದೆ. ಇವಾಗ LHS ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. LHS ಈಕ್ವಲ್ ಟು 1 + sin a ಡಿವೈಡೆಡ್ ಬೈ 1 - sin a. ಇದಕ್ಕೆ ನಾವು ರೂಟ್ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, 1 + sin a ಡಿವೈಡೆಡ್ ಬೈ 1 - sin a ಏನಿದೆ ಇದನ್ನು ನಾನು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ 1 + sin a ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಓಲ್ ಡಿವೈಡೆಡ್ ಬೈ 1 - sin a ಏನಿದೆ ಅದನ್ನು ಕೂಡ ಹಾಗೆ ಬರ್ಕೋತಾ ಇದ್ದೀನಿ. ಇಂಟು ಇಲ್ಲಿ ಏನು ಛೇದದಲ್ಲಿ ಏನು ಬಂದಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. 1 ಮತ್ತು sin a ಡಿವೈಡೆಡ್ ಬೈ 1 - 1 sin a ಇದೆ ಅಲ್ವಾ. ಇಲ್ಲಿ ಮೈನಸ್ ಚಿಹ್ನೆ ಬಂದಿರೋದ್ರಿಂದ ಇದಕ್ಕೆ ಆಪೋಸಿಟ್ ಸೈನ್ನ ನಾವು ಬರ್ಕೋಬೇಕಾಗುತ್ತೆ, ++ ಅಂತ. ಹೀಗೆ ಬರ್ಕೊಂಡ್ರೆ ನಾವು ಇದರ ಸಿಂಪ್ಲಿಫಿಕೇಶನ್ ಸರಿ ಹೋಗುತ್ತೆ. ಇಲ್ಲಿ 1 + sin a ಇಂಟು 1 + sin a ಇರೋದ್ರಿಂದ ನಾನು ಇದನ್ನು 1 + sin a ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. sin a ಹೋಲ್ ಸ್ಕ್ವೇರ್ ಅಂತ. ಇಲ್ಲಿ 1 - sin a ಇಂಟು 1 + sin a ಇರೋದ್ರಿಂದ ಇದು a - b ಇಂಟು a + b ರೂಪದಲ್ಲಿರೋದಕ್ಕೆ ನಾನು ಏನಂತ ಬರಿಬೋದು ಅಂದರೆ a + b ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಆವಾಗ ನಮಗೇನಾಗುತ್ತೆ 1 - sin ಸ್ಕ್ವೇರ್ a ಸ್ಕ್ವೇರ್ - b ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ - sin ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ನ ನಾವು 1 ಅಂತಲೇ ಬರ್ಕೊಂಡಿದ್ದೀನಿ. ಓಕೆ, ಇನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ಇಲ್ಲಿ ಸ್ಕ್ವೇರ್ ರೂಟ್ ಏನಿದೆ ಇದು ಎರಡಕ್ಕೂ ಅಪ್ಲೈ ಆಗುತ್ತೆ, ಅಂಶ ಮತ್ತು ಛೇದಕ್ಕೆ. ಅದರಿಂದ 1 + sin a ಹೋಲ್ ಸ್ಕ್ವೇರ್ ಆಯಿತು. ಓಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 - sin ಸ್ಕ್ವೇರ್ a ಆಗುತ್ತೆ. ಇದನ್ನು ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡ್ತಾ ಹೋದರೆ ಏನು ಸಿಕ್ತು ನಮಗೆ, ಇಲ್ಲಿ ರೂಟ್ ಇರೋದ್ರಿಂದ ಈ ರೂಟ್ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು 1 + sin a 1 + sin a ಹೋಲ್ ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 + sin a ಇದೆ ಅಂತ ಹೇಳಿದ್ರೆ ನಮಗೆ ಒಂದು ಸಮೀಕರಣ ಗೊತ್ತಿದೆ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಇಲ್ಲಿ ನಾವು cos ಸ್ಕ್ವೇರ್ ಥೀಟಾನ ಹಾಗೆ ಇಟ್ಕೊಳ್ಳೋಣ. ಈ 1 ಹಾಗೆ ಇಟ್ಕೋತೀನಿ. ಈ sin ಸ್ಕ್ವೇರ್ ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡು ನಮಗೆ ಇಲ್ಲಿ 1 - sin ಸ್ಕ್ವೇರ್ ಥೀಟಾ ಜಾಗಕ್ಕೆ ನಾವು cos ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಸೊ ಇಲ್ಲಿ 1 - sin ಸ್ಕ್ವೇರ್ a ಇರೋದ್ರಿಂದ ನಾನು cos ಸ್ಕ್ವೇರ್ a ಅಂತ ಬರ್ಕೋಬೋದು. ಇವಾಗ ನೋಡೋಣ, ಅಂಶದಲ್ಲಿ ಏನಿದೆ 1 + sin a ಹಾಗೆ ಬರ್ಕೋತೀನಿ. ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ cos a ಸಿಗುತ್ತೆ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ 1 + sin a ಡಿವೈಡೆಡ್ ಬೈ cos a ಇರೋದ್ರಿಂದ ನಾನು 1/cos a ಪ್ಲಸ್ sin a/cos a ಅಂತ ಬರ್ಕೋಬೋದು. sin a/cos a. ಇವಾಗ 1/cos a ಅಂತ ಏನಿದೆ, 1/cos a ಅಂದರೆ ಇದಕ್ಕೆ ವಿಲೋಮ ಅನುಪಾತ ನಮಗೆ secant a ಸಿಗುತ್ತೆ. ಪ್ಲಸ್ sin a/cos a ಅಂದರೆ tan a. ಇವಾಗ ನಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು RHS ಪಾರ್ಟ್ ಆಗುತ್ತೆ. ಇಲ್ಲ ಅದನ್ನು ನಾವು ಸಾಧಿಸ್ಬೇಕಿರೋ ಅಂಥದ್ದು. ಸೊ ಇದು ಪ್ರೂವ್ ಆಯಿತು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ sin ಥೀಟಾ -2 sin ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 cos ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ ಈಕ್ವಲ್ ಟು ನಾವು ಟ್ಯಾನ್ ಥೀಟಾ ಅಂತ ಪ್ರೂವ್ ಮಾಡಬೇಕಾಗಿದೆ. ಫಸ್ಟ್ LHS ಏನಿದೆ ಅದನ್ನು ಬರ್ಕೊಳ್ಳೋಣ. LHS ಏನಿದೆ ಅದು ಬರ್ಕೊಳ್ಳೋಣ. ಫಸ್ಟು LHS ಈಕ್ವಲ್ ಟು sin ಥೀಟಾ -2 sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 cos ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ. ಇಲ್ಲಿ ಸ್ಕ್ವೇರ್ ಅಲ್ಲ, ಇಲ್ಲೂ ಕೂಡ ಕ್ಯೂಬ್ ಇದೆ. ಓಕೆ, ಇಲ್ಲಿ ಎರಡೂ ಕಡೆ ಸೈನ್ ಇರೋದ್ರಿಂದ ಒಂದು ಸೈನನ್ನು ನಾನು ಆಚೆ ತೊಗೋಬೋದು. ಅದರಿಂದ sin ಥೀಟಾ ಕಾಮನ್ ತೊಗೊಂಡ್ರೆ 1 - 2 sin ಸ್ಕ್ವೇರ್ ಥೀಟಾ ಆಗುತ್ತೆ. ಓಲ್ ಡಿವೈಡೆಡ್ ಬೈ ಇಲ್ಲಿ ಎರಡು ಕಡೆ ಕಾಸ್ ಇರೋದ್ರಿಂದ ಕಾಸ್ ಥೀಟಾ ಹೊರಗಡೆ ತೊಗೊಂಡ್ರೆ 2 cos ಸ್ಕ್ವೇರ್ ಥೀಟಾ
-1 ಆಯಿತು. ಇವಾಗ ಇಲ್ಲಿ ಸೈನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಇಲ್ಲಿ 1 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 2 ಕೂಡ ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲಿ sin ಸ್ಕ್ವೇರ್ ಥೀಟಾ ಜಾಗಕ್ಕೆ ನಾವು ನಿತ್ಯ ಸಮೀಕರಣ, ತ್ರಿಕೋನಮಿತಿಯ ನಿತ್ಯ ಸಮೀಕರಣ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಏನಿದೆ ಅದನ್ನು ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ಸೈನ್ ಸ್ಕ್ವೇರ್ನ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ನಮಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಸಿಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು 2 ಕಾಸ್ ಸ್ಕ್ವೇರ್ ಥೀಟಾ -1 ಅಂತ ಬರ್ಕೊಳ್ಳೋಣ. ಇನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋದರೆ ಇಲ್ಲಿ ಸೈನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಸೈನ್ ಥೀಟಾ ಇಲ್ಲಿ 1 ಮೈನಸ್ 2, ಇಲ್ಲಿ 2 ಇಂಟು 1 ಅಂದರೆ 2 ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 2 ಕಾಸ್ ಸ್ಕ್ವೇರ್ ಥೀಟಾ -1 ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಈ ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನಿದೆ ಇದನ್ನು ಹಾಗೆ ಬರ್ಕೊಳ್ಳೋಣ. ಸೈನ್ ಥೀಟಾ ಇಲ್ಲಿ -2 ಪ್ಲಸ್ 1 ಇರೋದ್ರಿಂದ ನಮಗೇನಾಗುತ್ತೆ ಇಲ್ಲಿ -1 ಅಂತ ಆಗುತ್ತೆ. ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ -1. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ -1 ಇದೆ, ಇಲ್ಲೂ -1 ಇದೆ, ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲೂ 2 ಕಾಸ್ ಸ್ಕ್ವೇರ್ ಥೀಟಾ ಇದೆ. ಅದರಿಂದ ಇದೆರಡನ್ನು ಕ್ಯಾನ್ಸಲ್ ಮಾಡ್ಬೋದು. ಉಳಿದಿದ್ದು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಟ್ಯಾನ್ ಥೀಟಾ ಸಿಗುತ್ತೆ. ನಮಗೆ ಅದೇನೇ ಬೇಕಾಗಿರುವಂಥದ್ದು. RHS ಪಾರ್ಟ್ ಇದು ಪ್ರೂವ್ ಆಯಿತು. ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ LHS ಪಾರ್ಟ್ ಏನಿದೆ ಅದನ್ನು ಬರ್ಕೊಳ್ಳೋಣ ಫಸ್ಟು. ಇದರಲ್ಲೂ ಕೂಡ ನಾವು LHSನ ತೊಗೊಂಡು RHSನ ಪ್ರೂವ್ ಮಾಡಬೇಕು. ಅದಕ್ಕೆ LHS ಪಾರ್ಟ್ ಬರ್ಕೊಳ್ಳೋಣ. LHS ಈಕ್ವಲ್ ಟು ಏನಿದೆ ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು, ಇವಾಗ ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಇರೋದ್ರಿಂದ ಈ ಎರಡಕ್ಕೂ ಇದನ್ನು ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಅದಕ್ಕೆ ನಾನು ಫಾರ್ಮುಲಾಸ್ನ ಅಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸಿಕೆಂಟ್ ಎ. ಅದೇ ರೀತಿ ಇದಕ್ಕೂ ಕೂಡ ಅಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೀಕೆಂಟ್ ಎ ಸಿಕ್ತು. ಇದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ. ಉಳಿದಿದ್ದು ನಾವು ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನಮಗೆ 1 ಅಂತ ಆಗುತ್ತೆ. ಸೊ ಹಾಗೆ ಬರ್ಕೊಳ್ಳೋಣ. ಫಸ್ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮತ್ತು ಹಾಗೆಯೇ ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕೊಸಿಕೆಂಟ್ ಸ್ಕ್ವೇರ್ ಎ ಮತ್ತು ಸೀಕೆಂಟ್ ಸ್ಕ್ವೇರ್ ಎ ಇದೆ. ಇಲ್ಲಿ ಸೈನ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಸ್ ಸ್ಕ್ವೇರ್ ಎ ಏನಿದೆ ಇದಕ್ಕೆ ನಮಗೆ ಒಂದು ನಿತ್ಯ ಸಮೀಕರಣ ಗೊತ್ತು. ಕಾಸ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ. ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡೋಣ. ನೆಕ್ಸ್ಟು 2 ಸೈನ್ ಎ ಇಂಟು ಕೊಸಿಕೆಂಟ್ ಎ ಇದೆ ಅಲ್ವಾ, ಇದರ ವಿಲೋಮ ಅನುಪಾತ 1/sin ಎ ಆಯಿತು. ಪ್ಲಸ್ ಇಲ್ಲಿ 2 ಕಾಸ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಸೀಕೆಂಟ್ ಏನಿದೆ ಇದಕ್ಕೆ ವಿಲೋಮ ಅನುಪಾತ 1/cos ಎ ಆಗುತ್ತೆ. ಇವಾಗ ಕಾಸ್ ಎ ಕ್ಯಾನ್ಸಲ್, ಇಲ್ಲಿ ಸೈನ್ ಎ ಕ್ಯಾನ್ಸಲ್ ಆಯಿತು. ಹಾಗೆಯೇ ನೆಕ್ಸ್ಟ್ ಇನ್ನೂ ಒಂದು ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಬಿಟ್ಟಿದ್ದೀನಿ. ಈ ಸೀಕೆಂಟ್ ಸ್ಕ್ವೇರ್ ಎ ಏನಿದೆ ಇದನ್ನು ನಾನು ನಿತ್ಯ ಸಮೀಕರಣ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿಬೋದು. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ.
ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನಿದೆ ಇದನ್ನು ನಾನು 1 ಅಂತ ಬರ್ಕೋಬೋದು, 1 ಅಂತ ಬರ್ಕೋತೀನಿ. ಪ್ಲಸ್ ಇಲ್ಲಿ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಇದೆ, ಪ್ಲಸ್ ಕಾಟ್ ಸ್ಕ್ವೇರ್ ಎ, ಪ್ಲಸ್ ಇಲ್ಲಿ 2 ಇದೆ, ಆ 2ನ ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಇಲ್ಲೂ ಕೂಡ 2 ಉಳ್ಕೊಂಡಿದೆ, ಆ 2ನ ಹಾಗೆ ಬರ್ಕೋತಾ ಇದ್ದೀನಿ. ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲಿ 2 ಇದೆ, 2 ಪ್ಲಸ್ 2 4, 1 5 6 7 ಆಯಿತು. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ, ಪ್ಲಸ್ ಕಾಟ್ ಸ್ಕ್ವೇರ್ ಎ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ, ಕಾಟ್ ಸ್ಕ್ವೇರ್ ಎ. ಇದು ನಮಗೆ RHS ಪಾರ್ಟ್, ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಓಕೆ, ಇನ್ನು ಇದನ್ನು ನಾವು ಪ್ರೂವ್ ಮಾಡಾಯಿತು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅದು ಮತ್ತು ಸುಳಿವನ್ನು ಕೊಟ್ಟಿದ್ದಾರೆ. ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂತ. ಅಂದರೆ LHS ಒಂದ್ಸಲ RHS ಒಂದ್ಸಲ ಪ್ರೂವ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ. LHS ಪಾರ್ಟ್ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. LHS ಈಕ್ವಲ್ ಟು ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ. ಇಲ್ಲಿ ಕೊಸಿಕೆಂಟ್ ಎ ಏನಿದೆ ಇದನ್ನು ನಾನು 1/sin ಎ ಅಂತ ಬರಿಬೋದು, ವಿಲೋಮ ಅನುಪಾತ, ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಏನಿದೆ ಇದನ್ನು ನಾನು 1/cos ಅಂತ ಬರ್ಕೋತೀನಿ, ಮೈನಸ್ ಕಾಸ್ ಎ. ಇದಕ್ಕೆ ಲಾಸಹನ್ನು ನಾವು ಕಂಡುಹಿಡ್ಕೊಂಡ್ರೆ ಇಲ್ಲಿ 1 ಮೈನಸ್ ಸೈನ್ ಎ, ಸಾರಿ ಅದೇ ಬಂದ್ಬಿಡುತ್ತೆ. ಸೊ ಇಲ್ಲಿ 1/sin ಎ ಮೈನಸ್ ಸೈನ್ ಎ 1/cos ಎ ಮೈನಸ್ ಕಾಸ್ ಎ ಆಗಿದೆ ಅಲ್ವಾ. ಇದಕ್ಕೆ ನಾನು ಲಾಸ ಕಂಡುಹಿಡ್ಕೊಂಡ್ರೆ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಸಿಗುತ್ತೆ. ಅದೇ ರೀತಿ ಇಲ್ಲಿ 1 ಮೈನಸ್ ಕಾಸ್ ಎ, ಸಾರಿ ಇದು ಸೈನ್ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಡಿವೈಡೆಡ್ ಬೈ ಕಾಸ್ ಎ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ 1 ಮೈನಸ್ ಸೈನ್ ಎ ಇಂಟು 1 ಮೈನಸ್ ಕಾಸ್ ಎ ಆಗುತ್ತೆ, ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಓಕೆ, ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು ಈ 1/tan ಎ ಪ್ಲಸ್ ಕಾಟ್ ಎ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸುಳಿವು ಏನು ಕೊಟ್ಟಿದ್ದಾರೆ ಅಂದರೆ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ LHS ಪಾರ್ಟ್ನ ಬರ್ಕೊಳ್ಳೋಣ. LHS ಈಕ್ವಲ್ ಟು ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ, ಇದನ್ನು ಹಾಗೆ ಬರ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಕೊಸಿಕೆಂಟ್ ಎ ಏನಿದೆ ಅದನ್ನು ನಾನು 1/sin ಎ ಮೈನಸ್ ಸೈನ್ ಎ, ಸಿಕೆಂಟ್ ಏನಿದೆ ಇಲ್ಲಿ ಈ ಸಿಕೆಂಟನ್ನು ನಾನು 1/cos ಎ ಮೈನಸ್ ಈ ಕಾಸ್ ಏನಿದೆ ಅದನ್ನು ಹಾಗೆ ಬರ್ತಾ ಇದ್ದೀನಿ. ಇದನ್ನು ಲಾಸಹ ಕಂಡಿಟ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ, ಸಿಂಪ್ಲಿಫೈ ನೀವೇ ಮಾಡಿ ನೋಡ್ಬೋದು, ಮಾಡಿದ್ರೆ ನಮಗೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಬರುತ್ತೆ, ಇಂಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಬರುತ್ತೆ. ಇಲ್ಲಿ 1 ಸೈನ್ ಸ್ಕ್ವೇರ್ ಬಂದಿರೋದ್ರಿಂದ ಇಲ್ಲಿ ಸ್ಕ್ವೇರ್ ಮತ್ತು ಸೈನ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ಮತ್ತು ಕಾಸ್ ಕ್ಯಾನ್ಸಲ್ ಆಗಿ ನಮಗೆ ಕಾಸ್ ಎ ಇಂಟು ಸೈನ್ ಎ ಅಂತ ಸಿಗುತ್ತೆ. ಈಗ ನಾವು RHS ಪಾರ್ಟ್ನ ನೋಡೋದಾದರೆ RHS ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಳ್ಳೋಣ. RHS ಈಕ್ವಲ್ ಟು 1/tan ಎ ಪ್ಲಸ್ ಕಾಟ್ ಎ ಇದೆ, tan ಎ ಪ್ಲಸ್ ಕಾಟ್ ಎ. ಇವಾಗ tan ಎ ಕಾಟ್ ಎ ಬಂದಿರೋದ್ರಿಂದ ಇದನ್ನು ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಟ್ ಎನ ನಾವು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಬರ್ಕೋಬೋದು. ಇದನ್ನು ಹೀಗೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 1 ಡಿವೈಡೆಡ್ ಬೈ 1/cos ಎ ಇಂಟು ಸೈನ್ ಎ ಸಿಗುತ್ತೆ. ಇದು ಬೇಕಾದರೆ ನಾವು ಕಾಸ್ ಎ
ಇಂಟು ಸೈನ್ ಎ ಅಂತ ಬರಿಬೋದು. ಅಂದರೆ ಇದನ್ನೇ RHS ಆಗಿದೆ. LHS ಕೂಡ ಇದೇ ಬಂದಿರೋದ್ರಿಂದ ಎರಡು ಈಕ್ವಲ್ ಆಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹತ್ತನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಪಾರ್ಟ್ ಏನು ಕೊಟ್ಟಿದ್ದಾರೆ, 1 + tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಇದನ್ನು ನಾವು ಸೈನ್ ಬೈ ಕಾಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಆದರೆ ನಮಗೆ ಇಲ್ಲಿ ಆನ್ಸರ್ ನೋಡ್ಬೋದು tan ಸ್ಕ್ವೇರ್ ಎ ಇರೋದ್ರಿಂದ ನಾವು ಈಗೇ ಕಂಟಿನ್ಯೂ ಮಾಡ್ತಾ ಹೋಗೋಣ. 1 + tan ಸ್ಕ್ವೇರ್ ಎ ಪ್ಲಸ್ cot ಸ್ಕ್ವೇರ್ ಎ ಅಂತಂದರೆ 1/tan ಸ್ಕ್ವೇರ್ ಎ ಅಂತ ಬರಿಬೋದು. ಇದನ್ನು ಹೀಗೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಉತ್ತರನೂ tan ಸ್ಕ್ವೇರ್ ಎನೇ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ಹಾಗೆ ನಾನು ಈ ಸಮೀಕರಣ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದರೆ ಅದು ಕೂಡ tan ಸ್ಕ್ವೇರ್ ಎ ಬರುತ್ತೆ. ಎರಡು tan ಸ್ಕ್ವೇರ್ ಎ ಬರೋದ್ರಿಂದ ನಮಗೆ ಇಷ್ಟೂ ಈಕ್ವಲ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಮಗೆ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಅಭ್ಯಾಸ 8.3 ಕೂಡ ಕಂಪ್ಲೀಟ್ ಆಯಿತು. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಪಾಠದಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಮುಂದಿನ ಪಾಠದಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಅನ್ವಯಗಳು ಏನಿದೆ ಆ ಪಾಠವನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಇಂಟ್ರೊಡಕ್ಷನ್ ಅಂತ ಏನೂ ಕೊಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಏನಿದೆ ಅದೇನೇ ನಾವು ಅನ್ವಯ ಮಾಡ್ತಾ ಹೋಗ್ತೀವಿ, ಅಪ್ಲಿಕೇಶನ್ ಲೆವೆಲಲ್ಲಿ ಕಲಿತಾ ಹೋಗ್ತೀವಿ. ಯಾವುದರಲ್ಲಿ ತ್ರಿಕೋನಮಿತಿ ಅನ್ವಯ ಪಾಠದಲ್ಲಿ. ಇದು ಒಂದು ಪಾಠದಲ್ಲಿ ನಾವು ಇಂಟ್ರೊಡಕ್ಷನ್ ಏನಿದೆ ಅದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಇನ್ನೂ ಒಂದು ಪಾಠನೂ ಕೂಡ ನಾವು ಈಸಿಯಾಗಿ ಅಟೆಂಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠ ಅಂದರೆ 10ನೇ ತರಗತಿಯ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ಅಭ್ಯಾಸ 8.3 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ 8.3 ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ನ ಮಾಡ್ತಾ ಇದ್ದೀನಿ. ಓಕೆ, ನನ್ನ ವೀಡಿಯೋಸ್ನ ನೋಡೋದಕ್ಕೂ ಮುಂಚೆನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾನು ಈ 4ನೇ ಮೇನಲ್ಲಿ 2ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೆ. 4ನೇ ಮೇನಲ್ಲಿ 2ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು 3ನೇ ಪ್ರಶ್ನೆ 4ನೇ ಮೇನಲ್ಲಿ ಬರೋ ಅಂಥ 3ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅವ್ರು ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಫಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ. ಇಲ್ಲಿ LHS ಪಾರ್ಟ್ ಇದಾಗಿದೆ, ಇದು RHS ಪಾರ್ಟ್